ಬೆಂಗಳೂರಿನ ಚಿತ್ರಕಲಾ ಪರಿಷತ್ತಿನಲ್ಲಿ ಇಶಾ ವ್ಯಾಲೆಂಟೈನ್ ಎಂಬ ಕಲಾವಿದೆ ಹಿಂದಿ ಕ್ವಿಟ್ ಎಂಬ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನವನ್ನು ಪ್ರದರ್ಶಿಸಲಾಗಿದೆ. ಈ ಪ್ರದರ್ಶನವು ದಿನಾಂಕ 1/6/2026ರಿಂದ ದಿನಾಂಕ 7/6/2026ರವರೆಗೆ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೆ ಪ್ರದರ್ಶನವನ್ನು ಆಯೋಜಿಸಲಾಗಿದೆ. ಕಲಾವಿದೆಯ ಕಿರುಪರಿಚಯ. ಇಶಾ ವ್ಯಾಲೆಂಟೈನ್ ರವರು ಛತ್ತೀಸ್ಗಢದಲ್ಲಿ ಜನಿಸಿ ಬೆಂಗಳೂರಿನಲ್ಲಿ ನೆಲೆಸಿರುವ ಸ್ವಯಂ ಕಲಿತ ಕಲಾವಿದೆ. ನವದೆಹಲಿಯ NIFT ಯಿಂದ ಚರ್ಮದ ಉಡುಪು ವಿನ್ಯಾಸ ಮತ್ತು ತಂತ್ರಜ್ಞಾನದಲ್ಲಿ PG ಡಿಪ್ಲೊಮಾ ಮತ್ತು ಛತ್ತೀಸ್ಗಢದ JJ ವಿಶ್ವವಿದ್ಯಾಲಯದಿಂದ ಇಂಗ್ಲಿಷ್ ಸಾಹಿತ್ಯದಲ್ಲಿ MA ಪದವಿ ಪಡೆದಿರುವ ಅವರು ವಿನ್ಯಾಸಕ ಮತ್ತು ಶಿಕ್ಷಕಿಯಾಗಿ ಇಂದಿನ ಅನುಭವ ಹೊಂದಿದ್ದಾರೆ. ಅವರು 2022ರಿಂದ ಪೂರ್ಣ ಸಮಯದ ಕಲಾವಿದೆಯಾಗಿ ಪರಿವರ್ತನೆಗೊಂಡರು. ಅವರು ವಿವಿಧ ಗುಂಪು ಪ್ರದರ್ಶನಗಳಲ್ಲಿ ಭಾಗವಹಿಸಿದ್ದಾರೆ ಮತ್ತು ಕಲಾ ಉತ್ಸವಗಳಲ್ಲಿ ಸ್ವತಂತ್ರ ಕಲಾವಿದೆಯಾಗಿ ಪ್ರದರ್ಶಿಸಿದ್ದಾರೆ. ನಿಶ್ಶಬ್ದವಾಗಿ ಯಾವುದೇ ಬಾಹ್ಯ ಉಲ್ಲೇಖವನ್ನು ಅವಲಂಬಿಸದೆ ಪ್ರಕೃತಿ ಮತ್ತು ಪರಿಸರದ ಪರಸ್ಪರ ಕ್ರಿಯೆ ಮತ್ತು ಆಚರಣೆಗಳ ಆರ್ಕೈವ್ ಮಾಡಲಾದ ನೆನಪುಗಳನ್ನು ಸ್ಪರ್ಶಿಸುವ ಕೃತಿಗಳ ಸಮೂಹವನ್ನು ರಚಿಸುವ ಕಲ್ಪನೆಯೊಂದಿಗೆ ಹುಟ್ಟಿಕೊಂಡ ಸಂಗ್ರಹ. ಆಧಾರವಾಗಿರುವ ಆಲೋಚನೆಯು ಯಾವುದೇ ಸ್ಥಾಪಿತ ನಿಯಮಗಳನ್ನು ಹೊಂದಿರಬಾರದು. ಯಾವುದೇ ಪ್ರಾಥಮಿಕ ರೇಖಾಚಿತ್ರಗಳಿರಲಿಲ್ಲ. ಸೃಜನಶೀಲ ಪ್ರಕ್ರಿಯೆಯು ಸ್ವಯಂ ಪ್ರೇರಿತ, ಅರ್ಥಗರ್ಭಿತ ಮತ್ತು ಅನಿಯಂತ್ರಿತವಾಗಿತ್ತು. ಸಾವಯವ ರೂಪಗಳು ಉಪಪ್ರಜ್ಞೆಯಲ್ಲಿ ನೈಸರ್ಗಿಕ ಪ್ರಪಂಚವು ಬಿಟ್ಟ ಅನಿಸಿಕೆಗಳಿಂದ ಹೊರಹೊಮ್ಮಿದವು. ವೀಕ್ಷಕರಿಗೆ ತಮ್ಮದೇ ಆದ ಕಥೆಗಳನ್ನು ರಚಿಸಲು, ಕರ್ತೃತ್ವವನ್ನು ವರ್ಗಾಯಿಸಲು ಕನಿಷ್ಠ ಬಣ್ಣದ ಪ್ಯಾಲೆಟ್ ಅನ್ನು ಬಳಸುವುದು ಮಾತ್ರ ಉದ್ದೇಶಪೂರ್ವಕ ನಿರ್ಧಾರವಾಗಿತ್ತು. ಈ ಕೃತಿಗಳು ಜೀವನ ಮತ್ತು ಕೊಳೆಯುವಿಕೆಯ ಪರಿಕಲ್ಪನೆ, ರೂಪ ಮತ್ತು ಚಲನೆ, ಮೌನ ಮತ್ತು ಅಂಶಗಳ ನಡುವಿನ ಕಾಲಾತೀತ ಪರಸ್ಪರ ಸಂಬಂಧ, ಪ್ರಕೃತಿಯಲ್ಲಿ ಅನಿಶ್ಚಿತತೆ ಮತ್ತು ಶಾಶ್ವತೆಯನ್ನು ಅನ್ವೇಷಿಸುತ್ತವೆ. ಸಂಗ್ರಹವು ನಿರ್ಜೀವದಿಂದ ಅನಿಮೇಟ್ಗೆ ಚಲಿಸುತ್ತದೆ. ಸಸ್ಯ, ಪ್ರಾಣಿ, ಖನಿಜ ಮತ್ತು ಅಂಶಗಳನ್ನು ಒಟ್ಟಿಗೆ ತರುತ್ತದೆ, ಏಕೆಂದರೆ ಪ್ರಕೃತಿ ಎಲ್ಲವನ್ನು ಒಳಗೊಳ್ಳುತ್ತದೆ. ನಿಷ್ಕ್ರಿಯಾಶೀಲ ರಚನೆಗಳ ಮೌನ ಮತ್ತು ಸ್ಟೋಯಿಕ್ ಒಂದು ಚಿಂತನಶೀಲ ಪ್ರಕ್ರಿಯೆಯಾಗಿದ್ದು, ಪ್ರಜ್ಞಾಪೂರ್ವಕವಾಗಿ ಸಮತೋಲನ ಮತ್ತು ಬಲವಾಗಿ ನಿಂತಿರುವ ದ್ರವ್ಯರಾಶಿಗಳನ್ನು ಸೃಷ್ಟಿಸುತ್ತದೆ. ಅವು ನಿಜವಾಗಿದ್ದರೆ ಅವು ಮಾಡುವಂತೆ ಅವು ಶಾಂತವಾಗಿ ನಿಲ್ಲುತ್ತವೆ. ಪ್ರತಿಯೊಂದು ಬಂಡೆಯು ತನ್ನ ಸ್ಥಾನವನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಪ್ರತಿಯೊಂದು ಬಂಡೆಯು ಒಟ್ಟಾರೆಯಾಗಿ ಅತ್ಯಗತ್ಯ. ಅವುಗಳ ಅನಿಶ್ಚಿತತೆಯಲ್ಲಿ ಒಬ್ಬರು ಶಕ್ತಿಯನ್ನು ನೋಡಬಹುದು. ಗ್ರಾಫೈಟ್ ಮತ್ತು ಇದ್ದಿಲಿನಲ್ಲಿನ ಕಲಾಕೃತಿಗಳು ಪ್ರಾಯೋಗಿಕವಾಗಿದ್ದವು. ಬಿಳಿ ಕಾಗದದ ಮೇಲೆ ಬಲವಂತವಿಲ್ಲದ, ಅದೃಶ್ಯ ಮತ್ತು ಮಧ್ಯಸ್ಥಿಕೆಯಿಲ್ಲದ ಇಂಡೆಂಟೇಷನ್ಗಳನ್ನು ರಚಿಸುವ ಮೂಲಕ ಗುರುತುಗಳು, ಗುಪ್ತ ರೂಪಗಳು ಮತ್ತು ವಿನ್ಯಾಸಗಳನ್ನು ಹೊರತರಲು ತಮ್ಮನ್ನು ತಾವು ಬಹಿರಂಗಪಡಿಸಿದವು. ಇಲ್ಲದಿದ್ದರೆ ಅವು ಇರುತ್ತಿರಲಿಲ್ಲ. ಕಾಗದದ ಮೇಲಿನ ರೇಖಾಚಿತ್ರಗಳನ್ನು ಮೊದಲು ಪ್ರಾಬಲ್ಯವಿಲ್ಲದ ಕೈಯಿಂದ ಮಾಡಲಾಯಿತು. ತರಬೇತಿ ಪಡೆಯದ ತೋಳಿನ ಶುದ್ಧತೆ ಮತ್ತು ಕಚ್ಚಾತನವನ್ನು ಕಾಪಾಡಿಕೊಳ್ಳಲು ಯಾವುದೇ ಬದಲಾವಣೆಗಳನ್ನು ಮಾಡಲಾಗಿಲ್ಲ. ಆಕ್ರಿಲಿಕ್ನಲ್ಲಿನ ವರ್ಣಚಿತ್ರಗಳು ಪದರ ಪದರವಾಗಿ ಜೀವಂತವಾದವು, ನಿಧಾನವಾಗಿ ತೆರೆದುಕೊಳ್ಳುತ್ತವೆ. ಕೆಲವು ಪಳೆಯುಳಿಕೆಗಳಂತೆ, ಆದರೆ ಸಂಪೂರ್ಣವಾಗಿ ಅಲ್ಲ. ಕೆಲವು ದ್ರವ ಟೆಂಡ್ರಿಲ್ಗಳಾಗಿ ಪ್ರಾರಂಭಿಸಿ ಆಕಾರವನ್ನು ಪಡೆದರೆ, ಇನ್ನು ಕೆಲವು ಮೊದಲು ಜೈವಿಕ ರೂಪದ ಉಪಸ್ಥಿತಿಯಾಗಿ ಉಸಿರಾಡಿದವು. ಸುಪ್ತ ರೂಪಗಳು ಟೆಕ್ಸ್ಚರ್ಗಳ ಮೂಲಕ ಹೊರಹೊಮ್ಮಿದವು ಮತ್ತು ಅವುಗಳನ್ನು ಜೀವಂತಗೊಳಿಸಿದವು. ಹೊಸ ರೂಪಗಳು ಹೊರಹೊಮ್ಮಿದವು ಮತ್ತು ಒಂದು ಅಸ್ತಿತ್ವವಾಗಿ ಪರಸ್ಪರ ವಿಲೀನಗೊಂಡವು. ಆರ್ಬಿಸ್ ಮತ್ತು ಟೆಲ್ಲುರಿಸ್ ಪ್ರಕೃತಿಯಲ್ಲಿ ಶಾಶ್ವತೆಯನ್ನು ಸೂಚಿಸುವ ನಿರಂತರ ಲೂಪ್ ಆಗಿದ್ದು, ನಿಡಸ್ ಟೆಲ್ಲುರಿಸ್ ಮತ್ತು ಕ್ಯೂನೆ ಆರ್ಬಿಸ್ ಜನನ, ಸೇರುವಿಕೆ ಮತ್ತು ಬೆಳವಣಿಗೆಯ ಕಲ್ಪನೆಯನ್ನು ಪೋಷಿಸುತ್ತವೆ ಮತ್ತು ನೆಕ್ಸಸ್ ಸಂಪರ್ಕಗಳ ಬಗ್ಗೆ. ಈ ಸರಣಿಯು ಶಾಂತತೆಯಲ್ಲಿ ಮಾಡಿದ ನೆನಪುಗಳಿಂದ ಪ್ರಕೃತಿಗೆ ಒಂದು ಒಡ್ ಆಗಿದೆ. Hello everyone, my name is Isha Valentine. I am a Bangalore-based artist and I invite you all to my solo exhibition, which is titled In the Quiet. It is in Gallery 3, Chitrakala Parishad, and it runs from the 1st of June till the 7th of June. Hello everyone, my name is Isha Valentine. I am a Bangalore-based artist and I invite you all
to my solo exhibition, which is titled In the Quiet. It is in Gallery 3, Chitrakala Parishad, and it runs from the 1st of June till the 7th of June. This whole collection of artworks is my contemporary take on nature and the effects of nature which are there in my subconscious, of my interactions with nature, and what I have absorbed from nature ever since my childhood, what I have learned from it. This whole collection of artworks is more to do about the balance that exists in nature in various forms. It can be animate, it can be inanimate, elements, minerals, and other things, and likewise. And the effects of the elements like wind and water. The artworks are in different mediums of charcoals, graphites, watercolors, acrylics on canvas, and they are in various sizes. And the colors which I have used, the backgrounds, there are colors, but I have left the main objects, the main organic forms that I've created are in monotones, they're in black and white, because I want the viewer to be able to find their own stories. I don't want to dictate the viewer to tell them what it is. This whole series is basically about how we are interconnected and how our lives depend on each other, whether they are rock formations, whether they are dried wood, they are dried twigs, and there are also very alive tendrils, and there are plants, there are animals, there are flora and fauna, and yet how we are all interconnected. From my childhood, as a child, I used to play with stones and sticks and pebbles, with mud, and create so many little mud structures. So while creating this whole collection, I drew into the memories of my childhood, and I've tried to portray in these artworks, whether they were charcoals or watercolors or acrylics, what has been the impression that nature has had on me in the quiet, in my subconscious, without me consciously trying to learn. There are so many things that nature has taught me and how it has influenced me. Thank you.